ಶ್ರೀ ಕ್ಷೇತ್ರ ಕೈವಾರ ಕರ್ನಾಟಕ ರಾಜ್ಯದ ಒಂದು ಪವಿತ್ರ ಯಾತ್ರಾ ಸ್ಥಳ. ಇಲ್ಲಿಗೆ ಪ್ರತಿನಿತ್ಯ ಸಹಸ್ರಾರು ಭಕ್ತರು ಕರ್ನಾಟಕ ಹಾಗೂ ದಕ್ಷಿಣ ಭಾರತಾದ್ಯಂತ ಆಗಮಿಸುತ್ತಿರುತ್ತಾರೆ. ಪ್ರತಿನಿತ್ಯ ಆಗಮಿಸುವ ಭಕ್ತಾದಿಗಳಿಗೆ ಉಚಿತ ಊಟದ ವ್ಯವಸ್ಥೆ ಇರುತ್ತೆ. ಜೊತೆಗೆ ಅವರು ಇಲ್ಲಿ ತಂಗಲು ಸಹ ಕೋಟೆಗಳ ವ್ಯವಸ್ಥೆ ಇದೆ. ನಮ್ಮಲ್ಲಿ ಸುಮಾರು 200 ಗೆಸ್ಟ್ ಹೌಸಸ್ಸು, 5 ಕಲ್ಯಾಣ ಮಂಟಪಗಳು ಇದೆ. ಇಲ್ಲಿ ಈ ಬಡ ಜನತೆ ಹಾಗೂ ಮಧ್ಯಮ ವರ್ಗದವರು ತಮ್ಮ ವಿವಾಹಗಳನ್ನು ಸರಳವಾಗಿ ಆಚರಿಸಿಕೊಳ್ಳಲು ಬೇಕಾದ ಎಲ್ಲ ವಿಧವಾದ ಅನುಕೂಲತೆಗಳು ಇದೆ. ಈ ಶ್ರೀ ಕ್ಷೇತ್ರ ಕೈವಾರವು MS ರಾಮಯ್ಯನವರು ಮತ್ತು ಅವರ ಕುಟುಂಬದವರ ಆಡಳಿತದಲ್ಲಿ ಅಪಾರವಾದ ಪ್ರಗತಿಯನ್ನು ಸಾಧಿಸಿದೆ. ಕ್ಷೇತ್ರದಲ್ಲಿ ಪ್ರತಿನಿತ್ಯ ಹಾಗೂ ವರ್ಷಪೂರ್ತಿ ಹಲವಾರು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳು ನಡೆಯುತ್ತಿರುತ್ತದೆ. ಮಾರ್ಚಲ್ಲಿ ರಥೋತ್ಸವ, ಜೂನ್ ತಿಂಗಳಲ್ಲಿ ಸದ್ಗುರು ತಾತಯ್ಯನವರ ಆರಾಧನೆ, ಜುಲೈ ತಿಂಗಳಲ್ಲಿ ವಿಶೇಷವಾಗಿ ಸಂಗೀತೋತ್ಸವ 3 ದಿನಗಳ ಕಾಲ ನಡೆಯುತ್ತದೆ. ಈ ಸಂಗೀತೋತ್ಸವದಲ್ಲಿ ಭಾರತಾದ್ಯಂತ ಹಿರಿಯ ಕಲಾವಿದರು ಬಂದು ತಮ್ಮ ಸೇವೆಯನ್ನು ಗುರುಗಳಿಗೆ ಸಮರ್ಪಿಸುತ್ತಾರೆ. ಇಲ್ಲಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ತಾತಯ್ಯನವರು ತಪಸ್ಸನ್ನು ಮಾಡಿರುವ ನರಸಿಂಹಸ್ವಾಮಿ ಗುಹೆ ಮತ್ತು ಯಾಗಶಾಲೆ ಇದೆ. ಇಲ್ಲಿ ಸುಂದರವಾದ ಪ್ರಕೃತಿಯೂ ಸಹ ಇದೆ. ಇಲ್ಲಿನ ಯಾಗಶಾಲೆಯಲ್ಲಿ ಗಣಹೋಮ, ಸುದರ್ಶನ ಹೋಮ, ರುದ್ರಹೋಮ ಮೊದಲಾದ ಹೋಮಗಳನ್ನು ಮಾಡಿಸಲು ಬೇಕಾದ ಎಲ್ಲ ವಿಧವಾದ ವ್ಯವಸ್ಥೆಯೂ ಸಹ ಇರುತ್ತದೆ. ನಮಸ್ಕಾರ. ಜನಮತದ ವೀಕ್ಷಕರಿಗೆ ಇವತ್ತು ಒಂದು ವಿಶೇಷವಾದಂಥ ದಿವ್ಯ ಕ್ಷೇತ್ರ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ. ವಿಶೇಷ ಏನಪ್ಪ ಅಂತಂದರೆ, ನಾಳೆಯ ಭವಿಷ್ಯದ ಚಿಂತನೆಯ ಮೂಲಕ ನಾಳೆ ಏನಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಕರ್ನಾಟಕದ ಜನತೆಗೆ ಮತ್ತು ಆಂಧ್ರದ ಜನತೆಗೆ ತಿಳಿಸಿದಂಥ ಮಹಾನ್ ದಾರ್ಶನಿಕ ಕೈವಾರ ತಾತಯ್ಯನವರ ಪುಣ್ಯಕ್ಷೇತ್ರ ಕೈವಾರದಲ್ಲಿದ್ದೇನೆ. ಅತಿ ಅದ್ಭುತವಾದಂಥ ಒಂದು ವಿಶೇಷ ವ್ಯಕ್ತಿತ್ವ, ಸಂತ, ದಾರ್ಶನಿಕ ಶ್ರೀ ಕೈವಾರ ತಾತಯ್ಯನವರು. ಕೈವಾರ ತಾತಯ್ಯನವರ ಒಂದು ಪುಣ್ಯಕ್ಷೇತ್ರ, ಅವರು ಜೀವಂತ ಸಮಾಧಿಯಾದ ಕ್ಷೇತ್ರ ಕೈವಾರ ತಾತಯ್ಯನವರ ಕ್ಷೇತ್ರದಲ್ಲಿ ನಾವಿದ್ದೇವೆ. ಅವರು 1726ರಿಂದ 1836 ತನಕ 110 ವರ್ಷಗಳ ಕಾಲ ಬದುಕಿದ್ದು ತನ್ನ ಇಚ್ಛಾಮರಣೆಯಾಗಿ ಜೀವಂತ ಸಮಾಧಿ ಆಗ್ತಾರೆ. ಅಮರನಾರಾಯಣ ಸ್ವಾಮಿಯ ಪರಮ ಭಕ್ತರಾಗಿರ್ತಕ್ಕಂಥವರು ಇಲ್ಲಿ 1-2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಗುಹೆಯಲ್ಲಿ, ನರಸಿಂಹ ಗುಹೆ ಅಂತ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡಿ ಭವಿಷ್ಯದ ಪುರಾಣದ ಕಾಲಜ್ಞಾನವನ್ನು ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥ ಒಂದು ಅಮರನಾರಾಯಣ ಶತಕ ಅಂತಕ್ಕಂಥ ಪುಸ್ತಕವನ್ನು ಬರುತ್ತೆ. ಕಾಲಜ್ಞಾನವನ್ನು ಕುರಿತು ಅದ್ಭುತವಾದ ವಿಚಾರಗಳನ್ನು, ಯಾಕೆಂದರೆ ಅವರು 200-300 ವರ್ಷಗಳ ಹಿಂದೆ ಇದ್ದಂಥ ಅವರು ಇವತ್ತೇನು ನಡೆಯುತ್ತೆ, ಮುಂದೆ ಏನು ನಡೆಯುತ್ತೆ, ಯುದ್ಧದ ಸನ್ನಿವೇಶಗಳಿರ್ಬೋದು, ಸಾಂಸಾರಿಕ ಘಟನೆಗಳಿರ್ಬೋದು, ದೇಶ ವಿದೇಶಗಳಾಗ್ತಕ್ಕಂಥ ಒಂದು ರೀತಿಯ ಪರಿವರ್ತನೆಯ ಹಾದಿಯಲ್ಲಿ ನಾವು ಇವತ್ತಿದ್ದೇವೆ. ಇವತ್ತು ಯಾವುದೇ ಒಂದು ನಾವು ನ್ಯೂಸ್ ಚಾನಲ್ ನೋಡಿದಾಗ ಯುದ್ಧದ ಭೀತಿಯಲ್ಲಿದ್ದೇವೆ. ಯಾರು ಯಾವಾಗ ಯಾರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ನೋ ಒಂದು ಪರಿಸ್ಥಿತಿ ನಮ್ಗೆ ಗೊತ್ತಾಗ್ತಾಯಿಲ್ಲ. ಆದರೆ ಕಾಲಜ್ಞಾನಿಗಳು ಆಗಿನ ಕಾಲದಲ್ಲಿ ಈ ರೀತಿ ಆಗುತ್ತೆ ಅಂತಕ್ಕಂಥ ಒಂದು ದಾಖಲೆಯನ್ನು ಮಾಡಿರ್ತಕ್ಕಂಥ ಶ್ರೇಷ್ಠ ಸಂತ ಕೈವಾರ ತಾತಯ್ಯನವರು. ಕೈವಾರ ತಾತಯ್ಯನವರ ಈ ಒಂದು ಕ್ಷೇತ್ರ, ಜೀವಂತ ಸಮಾಧಿಯಾದ ಕ್ಷೇತ್ರವನ್ನು ಸನ್ಮಾನ್ಯ MS ರಾಮಯ್ಯ ಅವರ ಮಕ್ಕಳು, MS ರಾಮಯ್ಯನವರು, ಅವರ ಸಂತತಿ ಈ ಒಂದು ಕ್ಷೇತ್ರವನ್ನು ಅತ್ಯಂತ ಸುಪ್ರಸಿದ್ಧವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಯಾಕೆಂದರೆ ಇದು ಒಂದು ಮಹಾ ದಿವ್ಯ ಕ್ಷೇತ್ರ, ತಪಸ್ವಿಗಳ ಕ್ಷೇತ್ರ. ಆ ಕ್ಷೇತ್ರವನ್ನು ರಾಮಯ್ಯನವರ ಕುಟುಂಬ ಅದ್ಭುತವಾಗಿ ಒಂದು ಅಭಿವೃದ್ಧಿಪಡಿಸಿ ಜನಸಾಮಾನ್ಯರಿಗೆ ಕೈವಾರ ತಾತಯ್ಯ ಕಾಲಜ್ಞಾನವನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ. ಇದು ಒಂದು ವಿಶೇಷವಾದಂಥ ಕ್ಷೇತ್ರವಾಗಿ ಪರಿವರ್ತನೆ ಮಾಡಿದ್ದಾರೆ. ಬೆಂಗಳೂರಿನಿಂದ ಚಿಂತಾಮಣಿಗೆ ಹೋಗೋ ದಾರಿಯ ಮಧ್ಯೆ ಸಿಗ್ತಕ್ಕಂಥ ಕೇವಲ 2-3 ಕಿಲೋಮೀಟರ್ ಮುಂಚೆನೇ ಕೈವಾರ ಅಂತ ಸಿಗುತ್ತೆ. ಕೈವಾರದ ವಿಶೇಷ ನಂತರ ಇಲ್ಲಿ ಬಕಾಸುರ ಬೆಟ್ಟ ಅಂತ ಇದೆ. ಬಕಾಸುರನ ವಧೆ ಮಾಡಿದಂಥ ಒಂದು ಕ್ಷೇತ್ರ, ಮತ್ತು ಪಾಂಡವರು ಇಲ್ಲಿ ವಿಶ್ರಾಂತಿ ಪಡೆದಂಥ ಕ್ಷೇತ್ರ ಅಂತಲೂ ಹೇಳ್ತಾರೆ. ಚಿಂತಾಮಣಿ ಅಂತಂದರೆ ಚಿಂತೆ, ಆಲೋಚನೆಗಳಿಗೆ ಒಂದು ಸ್ಪರ್ಶವನ್ನು, ಒಂದು ಹೊಸತನವನ್ನು ಕೊಡ್ತಕ್ಕಂಥದ್ದು, ಅದೇ ಚಿಂತಾಮಣಿ. ಚಿಂತಾಮಣಿಯ ವಿಶೇಷ ಏನಂತಂದರೆ ನಮ್ಮ ಕೈವಾರ ತಾತಯ್ಯನವರು. ಕೈವಾರ ತಾತಯ್ಯನವ್ರಿಗೆ ಆಲೋಚನೆಗೆ ಬರದೇ ಇರೋ ವಿಚಾರಣೆ ಇಲ್ಲ. ಏನೇನಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನಮಗೆ ಆ ಒಂದು ದಿವ್ಯ ದೃಷ್ಟಿಯ ಮೂಲಕ, ನಮಗೆ ಕಾಲಜ್ಞಾನದ ಮೂಲಕ ಜನಸಾಮಾನ್ಯರಿಗೆ ತಿಳಿಸ್ತಾರೆ. ಅಂಥ ಒಬ್ಬ ಶ್ರೇಷ್ಠ ಸಂತನ ಸಾನ್ನಿಧ್ಯದಲ್ಲಿ ನಾವಿರ್ತಕ್ಕಂಥದ್ದೇ ಪುಣ್ಯ. ಅಂಥ ಒಂದು ಸಾನ್ನಿಧ್ಯದ ದರ್ಶನವನ್ನು ಮಾಡ್ತಾ ಇರ್ತಕ್ಕಂಥ ಜನಮತ ವೀಕ್ಷಕರು ಸಹ ಪುಣ್ಯವಂತರು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.